40% ಸರ್ಕಾರ, 60% ಸರ್ಕಾರ. ಪೇ ಸಿಎಂ ಅಭಿಯಾನ, ಪೇ ಬೊಮ್ಮಾಯಿ, ಪೇ ವಿಜಯೇಂದ್ರ, ಪೇ ಯಡಿಯೂರಪ್ಪ. ಬಿಜೆಪಿ ಅವರು ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಟಮ್ ಟಮ್ ಹೊಡೆದಿದ್ದು 40% ಏರ್ಬಿಟ್ಟಿದೆ, 60%ಗೆ ಹೋಗಿದೆ. ಈ ಸರ್ಕಾರದಲ್ಲಿ ಕೆಲಸ ಮಾಡೋದು ಹಂಗೆ, ಗುತ್ತಿಗೆದಾರರ ಹೆಂಗೆ ಕೆಲಸ ಮಾಡಿಸ್ಬೇಕು ಅಂತ ಸರ್ಕಾರದ ಮೇಲೆ ಅಭಿಯಾನದ ಮೇಲೆ ಅಭಿಯಾನ ಮಾಡಿ ಬಿಜೆಪಿ ಸರ್ಕಾರವನ್ನು ಕೆಡವು ಹಾಕಿದ್ರು. ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ಈಗೇನ್ ಮಾಡ್ತಾ ಇದೆ? ಈ ಸರ್ಕಾರದಲ್ಲೂ ಅಗೈನ್ ಅದೇ ಪರಿಸ್ಥಿತಿ. ಹೇಳೋದು ವೇದಾಂತ, ತಿನ್ನೋದು ಬದನೆಕಾಯಿ ಅನ್ನೋ ಪರಿಸ್ಥಿತಿ ಈಗಿನ ಸರ್ಕಾರದಲ್ಲಿದೆ. ಹಲವು ಇಲಾಖೆಗಳಲ್ಲಿ ಈಗಾಗಲೇ ಕೋಟ್ಯಾಂತರ ರೂಪಾಯಿ ಪೆಂಡಿಂಗ್ ಉಳಿದಿದೆಯಂತೆ, ಕಾಮಗಾರಿ ಆಗಿದೆ, ಆದರೆ ಗುತ್ತಿಗೆದಾರರಿಗೆ ಹಣ ಸಿಕ್ಕಿಲ್ಲ. ಹೀಗಂತ ಗುತ್ತಿಗೆದಾರರ ಸಂಘದವರು ಈಗ ಆರೋಪವನ್ನು ಮಾಡ್ತಾ ಇದ್ದಾರೆ. ಕಳೆದ ಬಾರಿ ದಿವಂಗತ ಕೆಂಪಣ್ಣ ಅವರಿದ್ರು, ಕೆಂಪಣ್ಣ ಅವರು ಕೂಡ ಸರ್ಕಾರದ ಮೇಲೆ ಇದೇ ಆರೋಪವನ್ನು ಮಾಡಿದ್ರು. ಸದ್ಯ ಕೆಂಪಣ್ಣ ಅವರು ಅನಾರೋಗ್ಯದಿಂದ ಮೃತಪಟ್ಟರು. ಅದಾದ ನಂತರ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿ ಮಂಜುನಾಥ್ ಅವರು ನೇಮಕಗೊಂಡ್ರು. ಈ ಸರ್ಕಾರದಲ್ಲಾದರೂ ನಾವು ಹೇಳಿದ್ದನ್ನು ಉಳಿಸ್ಕೋಬೇಕಲ್ಲ. 40% ಕಮಿಷನ್ ನಮ್ಮಲ್ಲಿ ಇಲ್ಲ, 60% ಕಮಿಷನ್ ನಮ್ಮಲ್ಲಿ ಇಲ್ಲ, ಕಮಿಷನ್ ಮಾತೇ ಇಲ್ಲ ಅನ್ನುವ ಸರ್ಕಾರದಲ್ಲಿ ಈಗ ಮತ್ತೆ ಕಮಿಷನ್ ಸದ್ದು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಕೈ ಸರ್ಕಾರದಲ್ಲೂ ಕೂಡ ಕಮಿಷನ್ ಆರೋಪ ಈಗ ಜಾಸ್ತಿ ಆಗಿದೆ. ಯಾವ್ಯಾವ ಇಲಾಖೆಗಳಲ್ಲಿ ಹೆಚ್ಚು ಕಮಿಷನ್ ಹೊಡಿತಾ ಇದ್ದಾರೆ, ಯಾವ್ಯಾವ ಇಲಾಖೆ ಮೇಲೆ ಈ ಆರೋಪ ಬಂದಿದೆ, ಯಾವ್ಯಾವ ಇಲಾಖೆಗಳು ಗುತ್ತಿಗೆದಾರರ ಕಮಿಷನ್ ಅನ್ನ ಅಥವಾ ಕಮಿಷನ್ ಅನ್ನೋದಕ್ಕಿಂತ ಗುತ್ತಿಗೆದಾರರಿಗೆ ಬಂದಿರುವ ಫಂಡ್ ಅನ್ನ ಅಥವಾ ಆ ಸಂಬಂಧಪಟ್ಟ ಕಾಮಗಾರಿಗೆ ಬಂದಿರುವ ಫಂಡ್ ಅನ್ನ ಉಳಿಸ್ಕೊಂಡಿದ್ದಾರೆ, ಇನ್ನೂ ಗುತ್ತಿಗೆದಾರರಿಗೆ ಯಾಕೆ ಫಂಡ್ ಅನ್ನ ರಿಲೀಸ್ ಮಾಡಿಲ್ಲ ಅನ್ನೋದನ್ನ ನೋಡ್ತಾ ಹೋದ್ರೆ ಹಲವು ಇಲಾಖೆಗಳ ಮೇಲೆ ಈಗ ಗುತ್ತಿಗೆದಾರರ ಸಂಘದವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಜಲಸಂಪನ್ಮೂಲ ಖಾತೆ, ಮಾನ್ಯ ಎಂ.ಬಿ. ಪಾಟೀಲ್ರು ಈ ಖಾತೆಯ ಉಸ್ತುವಾರಿ. ಎಂ.ಬಿ. ಪಾಟೀಲ್ರು ಜಲಸಂಪನ್ಮೂಲ ಸಚಿವರಾಗಿದ್ದಾರೆ. ಹಿಂದಿನ ಅವಧಿಯಲ್ಲಿ, ಕಾಂಗ್ರೆಸ್ ಅವಧಿಯಲ್ಲಿ ಡಿ.ಕೆ. ಶಿವಕುಮಾರ್ ಕೂಡ ಈ ಖಾತೆಯನ್ನು ನಿರ್ವಹಿಸಿದ್ರು. ಬದಲಾದ ಸನ್ನಿವೇಶದಲ್ಲಿ ಎಂ.ಬಿ. ಪಾಟೀಲ್ರಿಗೆ ಈ ಖಾತೆ ಸಿಕ್ಕಿದೆ. ಎಂ.ಬಿ. ಪಾಟೀಲ್ರ ಇಲಾಖೆಯಲ್ಲಿ ಎಷ್ಟು ಹಣ ಬಾಕಿ ಇದೆ ಅನ್ನೋದನ್ನು ನೋಡಿದ್ರೆ ನನ್ನ ಬಳಿ ಕೆಲವು ದಾಖಲೆಗಳಿದಾವೆ. 13,000 ಕೋಟಿ ಬಿಲ್ ಬಾಕಿಯನ್ನ ಎಂ.ಬಿ. ಪಾಟೀಲ್ರು ಉಳಿಸ್ಕೊಂಡಿದ್ದಾರಂತೆ. ಇನ್ನು ಬಹಳ ದೊಡ್ಡ ಖಾತೆ ಮತ್ತು ಲೋಕೋಪಯೋಗಿ ಇಲಾಖೆ, PWD ಖಾತೆ ಅಂತ ನಾವು ಕರಿತೀವಿ. CM ರೇಸ್ನಲ್ಲೂ ಇದ್ದಾರೆ. ಬೆಳಗಾವಿಯ ಬಹಳ ದೊಡ್ಡ ನಾಯಕ, ಕಾಂಗ್ರೆಸ್ನ KPCC ಅಧ್ಯಕ್ಷರ ರೇಸ್ನಲ್ಲೂ ಕೂಡ ಇದ್ದಾರೆ, ಸತೀಶ್ ಜಾರಕಿಹೊಳಿಯವರ ಇಲಾಖೆಯಲ್ಲಿ 8,370 ಕೋಟಿ ಬಾಕಿ ಇದೆಯಂತೆ. ಇದು ದೊಡ್ಡ ವಿಚಾರ. ಇನ್ನು RDPRನಲ್ಲಿ 3,800 ಕೋಟಿ ಬಾಕಿ ಉಳಿಸ್ಕೊಂಡಿದ್ದಾರಂತೆ. ಸಣ್ಣ ನೀರಾವರಿ ಇಲಾಖೆ, ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ನಲ್ಲಿ 3,000. ವಸತಿ ಇಲಾಖೆ, ಜಮೀರ್ ಅಹಮದ್ ಖಾನ್ ಅವರು ನಿರ್ವಹಿಸ್ತಾ ಇರುವಂಥ ಖಾತೆಯಲ್ಲಿ 2,600 ಕೋಟಿ. ಹಾಗೆ BBMP ಬದಲಾದ ಸನ್ನಿವೇಶದಲ್ಲಿ ಅದು GBA ಆಗಿದೆ, ಗ್ರೇಟರ್ ಬೆಂಗಳೂರು ಅಥಾರಿಟಿ. ಬೆಂಗಳೂರು ಒಂದರಲ್ಲೇ 2,600 ಕೋಟಿ ಬಾಕಿ ಇದೆಯಂತೆ. ಇನ್ನು ನಗರಾಭಿವೃದ್ಧಿ ಇಲಾಖೆ, ಮಾನ್ಯ ಬೈರತಿ ಸುರೇಶ್ ಅವರು ನಿರ್ವಹಿಸ್ತಾ ಇರುವಂಥ ಖಾತೆ, ಸಿದ್ದರಾಮಯ್ಯ ಅವರಿಗೆ ಅತ್ಯಾಪ್ತರು, ಅವ್ರದ್ದೇ ಸಮುದಾಯದವರು, ಇವರು 2,000 ಕೋಟಿಯನ್ನು ಬಾಕಿ ಉಳಿಸ್ಕೊಂಡಿದ್ದಾರಂತೆ. ಇನ್ನು ಕಾರ್ಮಿಕ ಖಾತೆ, ಸಂತೋಷ್ ಲಾಡ್ ಅವರ ಕಾರ್ಮಿಕ ಖಾತೆ ಸಚಿವರು. ಈ ಇಲಾಖೆಯಲ್ಲಿ ಒಟ್ಟು 2,000 ಕೋಟಿ ಹಣ ಬಿಲ್ ಬಾಕಿ ಉಳಿಸ್ಕೊಂಡಿದ್ದಾರಂತೆ. ಯಾಕಾಗಿ ಈ ವಿಚಾರ ಈಗ ಚರ್ಚೆಗೆ ಬಂತು? ಬಿಜೆಪಿ ಅವಧಿಯಲ್ಲಿ ಇದೇ ಅಸ್ತ್ರವನ್ನೇ ಮುಂದಿಟ್ಕೊಂಡು ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದಿದ್ರು. ಅಧಿಕಾರಕ್ಕೆ ಬಂದು ಏನು PCM ಅಭಿಯಾನ ಆದ ನಂತರ ಬಿಜೆಪಿ ಮೇಲೆ ದೊಡ್ಡ ಅಧಿಕಾರದ ವಿರೋಧಿ ಅಲೆನೇ ಹುಟ್ಕೊಳ್ತು. ಕಾಂಗ್ರೆಸ್ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಗೆಲುವನ್ನು ಸಾಧಿಸ್ತು. ಈಗ ಮತ್ತೆ ಇದೇ ಸರ್ಕಾರದ ಮೇಲೆ ಅಧಿಕಾರ ವಿರೋಧಿ ಅಲೆ ಬರೋದಕ್ಕೆ ಇದೇ ಒಂದು ವಿಚಾರ ಕಾರಣ ಆಗಬಹುದು. ಅಧಿಕಾರಕ್ಕೆ ಬಂದು 2.25 ವರ್ಷ ಕಳೀತಾ ಬಂದಿದೆ. ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಯೋಜನೆಗಳು ಎಲ್ಲವೂ ಕೂಡ ಒಂದು ಹಂತದಲ್ಲಿ ಜಾರಿ ಆಗ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ಮಹಿಳೆಯರು ಇವರು ಒಂದಿಷ್ಟು ರೊಚ್ಚಿಗೆದಿದ್ದಾರೆ. ಪ್ರತಿ ತಿಂಗಳು ನಮಗೆ ಸರಿಯಾಗಿ 2,000 ಖಾತೆಗೆ ಬರ್ತಾ ಇಲ್ಲ, ಗೃಹಲಕ್ಷ್ಮಿ ಖಾತೆಗೆ ಹಣ ಬರ್ತಾ ಇಲ್ಲ ಅನ್ನೋದು ರಾಜ್ಯದ ಕೆಲವೆಡೆ ಈ ಆರೋಪ ಕೇಳಿ ಬರ್ತಾ ಇದೆ. ವಿಧಾನಸಭೆಯಲ್ಲಿ ಕೂಡ ಇದೇ ವಿಚಾರ ಪ್ರತಿಧ್ವನಿಸ್ತು. ಅರವಿಂದ ಬೆಲ್ಲದವರು ಇದೇ ವಿಚಾರವನ್ನ
ಸದನ ಮುಂದೆ ಎತ್ತಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉತ್ತರ ಕೊಡೋದಕ್ಕೆ ತಡ್ಕಾಡ್ಬಿಟ್ರು. ಕಾರಣ ಏನು ಅಂತಂದ್ರೆ ದುಡ್ಡು ಹಾಕಿರ್ಲಿಲ್ಲ ಮಹಿಳೆಯರ ಖಾತೆಗೆ. ಸದನದಲ್ಲಿ ತಪ್ಪು ಮಾಹಿತಿ ಕೊಡಕ್ ಬರಲ್ಲ, ಸುಳ್ಳೆ ಕೊಟ್ಟಿದ್ದೀವಿ ಅಂತ ಹೇಳಕ್ ಆಗಲ್ಲ. ನೀವು ಬೇಕಾದ ದಾಖಲೆಯನ್ನ ಕೊಡಬೇಕು. ದಾಖಲೆ ಕೊಟ್ಟಂತದ್ದು ಕಡತದಲ್ಲಿ ಉಳಿಯುತ್ತೆ. ಹಾಗಾಗಿ ಮಾರನೇ ದಿನ ಬಂದು ಸ್ವಲ್ಪ ಕ್ಷಮಿಸಿ, ತಪ್ಪಾಗ್ಬಿಟ್ಟಿದೆ ಅಂತ ಹೇಳಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಈಗ ಇದೇ ಗುತ್ತಿಗೆದಾರರ ಸಂಘ ಮತ್ತಗೈನ್ ಕಾಂಗ್ರೆಸ್ ಮೇಲೆ ತಿರುಗಿ ಬಂದಿದೆ. ಗುತ್ತಿಗೆದಾರರನ್ನ ಅವಾಗ ದಾಳವಾಗಿ ಬಳಸ್ಕೊಂಡಿದ್ರು ಬಿಜೆಪಿ ಮೇಲೆ ಆರೋಪ ಮಾಡುವಾಗ. ಈಗೇನು ಹೇಳ್ತೀರಿ ಸಿದ್ದರಾಮಯ್ಯ ಅವರೇ, ಈಗೇನು ಹೇಳ್ತೀರಿ ಸಿದ್ದಣ್ಣ ಅಂತ ಗುತ್ತಿಗೆದಾರರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಂದು ಗಮನಿಸ್ಬೇಕು ನೀವು, ಈ ಸಚಿವರು ಶಾಸಕರು ಎಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ ಅಂತ ಕರೆದಂತೆ. ಅಂದ್ರೆ ಒಂದು ನಿಮ್ಮ ಅವಕಾಶ ಕೊಡಿ, ಚರ್ಚೆಗೊಂದು ಮುಕ್ತ ಅವಕಾಶ ಕೊಡಿ, ನಿಮ್ಮ ಭೇಟಿಗೆ ಅವಕಾಶ ಕೊಡಿ ಅಂತ ಕೆಲವು ಸಚಿವರನ್ನ ಗುತ್ತಿಗೆದಾರರ ಸಂಘದವ್ರು ಕೇಳಿದ್ದಾರೆ. ಆದರೆ ಈ ಸಚಿವರುಗಳು ಮಾತಾಡೋದಕ್ಕೆ ತಯಾರಿಲ್ಲವಂತವ್ರಲ್ಲಿ. ಬಹಳ ಮುಖ್ಯವಾಗಿ ಭೈರತಿ ಸುರೇಶ್ ಅವರಿಗೆ ಪತ್ರ ಕೂಡ ಬರದಂತೆ, ಪತ್ರಕ್ಕೂ ಯಾವುದೇ ರಿಪ್ಲೈ ಇಲ್ಲ, ಮಾತಾಡೋದಕ್ಕೂ ಸಿಕ್ಕಿಲ್ಲ. ಜಮೀರ್ ಅಹಮದ್ ಖಾನ್ ಹೇಳಿದ್ರಂತೆ, ಅನಾರೋಗ್ಯದಲ್ಲಿದ್ದೀನಿ, ಆರೋಗ್ಯ ಸ್ವಲ್ಪ ಸರಿ ಇಲ್ಲ, ಇನ್ನೊಂದು 4 ದಿನ ಬಿಟ್ಟು ಮಾತಾಡೋಣ ಅಂತ. ಹಂಗಾಗಿ ಗುತ್ತಿಗೆದಾರರ ಸಂಘದವರು ಈಗ ರೊಚ್ಚಿಗೆದ್ದಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೇನೆ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. DK ಶಿವಕುಮಾರ್ ಅವರ ಮೇಲೆ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಈ ಸರ್ಕಾರದಲ್ಲೂ ಮತ್ತಗೈನ್ 40% 50% ಕಮಿಷನ್ ಕೇಳ್ತಾ ಇದ್ದಾರೆ. ಈ ಕಮಿಷನ್ಗೆ ಮುಕ್ತಿ ಕೊಡಿ ಅನ್ನೋದಕ್ಕೆ ರಾಹುಲ್ ಗಾಂಧಿ ಅವರಿಗೂ ಕೂಡ ಪತ್ರ ಬರೆಯುವುದಕ್ಕೆ ರಾಜ್ಯ ಗುತ್ತಿಗೆದಾರರ ಸಂಘ ತಯಾರಾಗಿದೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಈ ಬಗ್ಗೆ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಹಾಗೇನೇ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.